ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. 2026ರ ಪಶ್ಚಿಮ ಬಂಗಾಳ ಚುನಾವಣೆಗೆ ಕೆಲವೇ ವಾರಗಳು ಬಾಕಿ ಇವೆ. ಕಳೆದ 15 ವರ್ಷಗಳಿಂದ ಅಧಿಕಾರದಲ್ಲಿರುವ ಮಮತಾ ಬ್ಯಾನರ್ಜಿ ಮತ್ತೆ ಅಧಿಕಾರ ಹಿಡಿಯುವ ಉತ್ಸುಕದಲ್ಲಿದ್ದಾರೆ. ಹೇಗಾದರೂ ಮಾಡಿ ತೃಣಮೂಲ ಕಾಂಗ್ರೆಸ್ಸನ್ನು ಅಧಿಕಾರದಿಂದ ಕಿತ್ತೊಗೆಯಬೇಕು ಎಂದು ಬಿಜೆಪಿ ಹವಣಿಸುತ್ತಿದೆ. ಒಟ್ಟು 294 ವಿಧಾನಸಭಾ ಕ್ಷೇತ್ರಗಳಿರುವ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಮತ್ತು ಬಿಜೆಪಿ ಎದುರಾಳಿಯಾಗಿ ಹೋರಾಡಲು ಸಿದ್ಧಗೊಂಡಿವೆ. ಇವೆರಡರ ನಡುವೆ ಕಾಂಗ್ರೆಸ್ ಪಕ್ಷ ಸ್ವಲ್ಪವಾದರೂ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಲು ಇಲ್ಲಿ ಶ್ರಮ ಪಡ್ತಿದೆ. ಆದರೆ ಬರೋಬ್ಬರಿ 34 ವರ್ಷಗಳ ಕಾಲ ಅಂದರೆ 1977ರಿಂದ 2011ರವರೆಗೆ ಪಶ್ಚಿಮ ಬಂಗಾಳದ ಅಧಿಕಾರವನ್ನು ಹಿಡಿದಿದ್ದ ಎಡಪಕ್ಷಗಳು ಸಹ ಮತ್ತೆ ಅಧಿಕಾರವನ್ನು ಪಡೆಯಲು ಸೆಣಸಾಡ್ತಿವೆ. 2011, 2016 ಮತ್ತು 2021ರ 3 ಅವಧಿಯಲ್ಲಿಯೂ ಪಶ್ಚಿಮ ಬಂಗಾಳದ ಅಧಿಕಾರ ಚುಕ್ಕಾಣಿ ಹಿಡಿದು ಮುಖ್ಯಮಂತ್ರಿ ಹುದ್ದೆಯಲ್ಲಿರುವ ಮಮತಾ ಬ್ಯಾನರ್ಜಿ ಈ ವರ್ಷದ ಚುನಾವಣೆಯನ್ನು ಎದುರಿಸಲು ಸಜ್ಜಾಗಿದ್ದಾರೆಯೇ ಎಂಬ ಪ್ರಶ್ನೆ ಈಗ ಬಂದಿದೆ. ಬಂಗಾಳದಲ್ಲಿ ಹೆಚ್ಚುತ್ತಿರುವ ನಿರುದ್ಯೋಗ, ಬಡತನ, ಭದ್ರತೆ ಇಲ್ಲದಿರುವುದು, ಇನ್ನು 2024ರ ಆಗಸ್ಟ್ 9ರಂದು ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ 31 ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವು ಮಮತಾ ಅವರ ಆಡಳಿತದ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ. ಇವೆಲ್ಲದರ ನಡುವೆ ಮಮತಾ ಬ್ಯಾನರ್ಜಿ ಅವರು ಆಡಳಿತ ವಿರೋಧಿ ಅಲೆಯನ್ನು ಸಹ ಎದುರಿಸಬೇಕಾಗಿದೆ. ಮಮತಾ ಬ್ಯಾನರ್ಜಿ ಅಧಿಕಾರ ಹಿಡಿದು ಇಲ್ಲಿಗೆ 15 ವರ್ಷಗಳಾಗಿವೆ. ಕಳೆದ 15 ವರ್ಷಗಳಲ್ಲಿ ಮತದಾರರ ಆದ್ಯತೆಗಳು ಸಹ ಬದಲಾಗಿವೆ. ಸಾಮಾಜಿಕ ಜಾಲತಾಣಗಳು ಜನರ ಚಿಂತನೆಗಳ ಮೇಲೆ ನೇರ ಪರಿಣಾಮ ಬೀರುತ್ತಿರುವುದರಿಂದ ಅಭಿಪ್ರಾಯಗಳನ್ನು ಮತದಾರರೇ ರೂಪಿಸುತ್ತಿದ್ದಾರೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಲು ಇದೇ ಸಾಮಾಜಿಕ ಮಾಧ್ಯಮವನ್ನು ವ್ಯಾಪಕವಾಗಿ ಬಳಸಿಕೊಂಡಿದೆ. ಇನ್ನು ಬಂಗಾಳದಲ್ಲೂ ವಾಟ್ಸಪ್ ಯೂನಿವರ್ಸಿಟಿಯ ಮೂಲಕ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಸೃಷ್ಟಿಸಲು ಬಿಜೆಪಿ ಪ್ರಯತ್ನಿಸುತ್ತಿದೆ. ಒಂದೆಡೆಗೆ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಮಮತಾ ದಿಟ್ಟವಾಗಿ ಹೋರಾಡ್ತಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ವಾಮ ಮಾರ್ಗವನ್ನು ಪ್ರಯೋಗಿಸಲು ಯತ್ನಿಸುತ್ತಿದೆ. ಬಿಜೆಪಿ ಮತ್ತು ಟಿಎಂಸಿ ಯುದ್ಧದಲ್ಲಿ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಅಸ್ತಿತ್ವ ಉಳಿಸಿಕೊಳ್ಳಲು ಸೆಣಸಾಡ್ತಿವೆ. ಇತ್ತೀಚೆಗೆ ರಾಜಕೀಯ ಸಲಹಾ ಸಂಸ್ಥೆಯಾದ ಐಪ್ಯಾಕ್ ಕಚೇರಿ ಮತ್ತು ಅದರ ನಿರ್ದೇಶಕ ಪ್ರತೀಕ್ ಜೈನ್ ಅವರ ಮನೆಯ ಮೇಲೆ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸುತ್ತಿದ್ದಾಗಲೇ ಮಮತಾ ಸ್ಥಳಕ್ಕೆ ಧಾವಿಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಚುನಾವಣೆ ಸಮೀಪಿಸುತ್ತಿರುವ ಈ ಸಮಯದಲ್ಲಿ ಟಿಎಂಸಿಯ ರಾಜಕೀಯ ಕಾರ್ಯತಂತ್ರ ಮತ್ತು ಅಭ್ಯರ್ಥಿಗಳ ಮಾಹಿತಿಯನ್ನು ಕದಿಯಲು ಇಡಿ ದಾಳಿ ನಡೆಸಿದೆ ಎಂದು ಗಂಭೀರ ಆರೋಪ ಮಾಡಿದರು. ಬಿಜೆಪಿಯ ವಿರುದ್ಧ ಬೀದಿಗಿಳಿರುವ ಮಮತಾ ಬ್ಯಾನರ್ಜಿ ಅಮಿತ್ ಶಾ ಒಬ್ಬ ಕೆಟ್ಟ ಗೃಹ ಮಂತ್ರಿ ಎಂದು ಗಂಭೀರ ಆರೋಪವನ್ನು ಮಾಡಿದರು. ಇಡಿ ಅಧಿಕಾರಿಗಳು ನಡೆಸಿದ ದಾಳಿಯ ವಿರುದ್ಧ ಬಂಗಾಳದಲ್ಲಿ ದೊಡ್ಡ ರ್ಯಾಲಿಯನ್ನೇ ನಡೆಸಿದರು. ಬಿಜೆಪಿಯನ್ನು ನೇರವಾಗಿ ತರಾಟೆಗೆ ತೆಗೆದುಕೊಂಡರು. ಚುನಾವಣಾ ಕಣದಲ್ಲಿ ಹೋರಾಟ ಮಾಡಲಾಗದ ಬಿಜೆಪಿ ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ಬಳಸಿ ವಿರೋಧ ಪಕ್ಷಗಳನ್ನು ಬೆದರಿಸಲು ಪ್ರಯತ್ನಿಸುತ್ತಿದೆ ಅಂತ ಹೇಳಿದರು. ಅದೇ ರೀತಿ ಚುನಾವಣಾ ಸಮೀಪಿಸುತ್ತಿರುವ ಕೆಲವೇ ದಿನಗಳ ಹಿಂದೆ ಬಿಜೆಪಿ ಇಡಿಯನ್ನು ಬಳಸಿ ಪಕ್ಷದ ಕಾರ್ಯತಂತ್ರವನ್ನು ಕದಿಯಲು ಪ್ರಯತ್ನ ನಡೆಸಿದೆ ಎಂದು ಘಂಟಾಘೋಷವಾಗಿ ಎಲ್ಲರ ಮುಂದೆ ಮಮತಾ ಬ್ಯಾನರ್ಜಿ ಹೇಳಿದರು. ಇನ್ನು 2011ರ ಚುನಾವಣೆಯಲ್ಲಿ ಒಟ್ಟು 294 ಸ್ಥಾನಗಳ ಪೈಕಿ ಟಿಎಂಸಿ ಕಾಂಗ್ರೆಸ್ ಮೈತ್ರಿಕೂಟ 227 ಸ್ಥಾನಗಳನ್ನು ಗೆದ್ದಿತು. ಅದರಲ್ಲಿ ಟಿಎಂಸಿ ಬರೋಬ್ಬರಿ 184 ಸ್ಥಾನಗಳನ್ನು, ಕಾಂಗ್ರೆಸ್ 42 ಸ್ಥಾನಗಳನ್ನು ಪಡೆದುಕೊಳ್ತು. ಕಾಂಗ್ರೆಸ್ ಪಕ್ಷವನ್ನೇ ತ್ಯಜಿಸಿ ಹೊರಬಂದು 1998ರಲ್ಲಿ ಸ್ವಂತ ಪಕ್ಷವನ್ನು ಕಟ್ಟಿದ ಮಮತಾ ಬ್ಯಾನರ್ಜಿ 2011ರ ಚುನಾವಣೆಗಾಗಿ ಮೈತ್ರಿ ಮಾಡಿಕೊಳ್ಬೇಕಾಯಿತು. ಮೊದಲ ಮೈತ್ರಿ ಯಶಸ್ವಿಯೂ ಆಯಿತು. ಅಂದು ಮುಖ್ಯಮಂತ್ರಿಯಾದ ಮಮತಾ ಬ್ಯಾನರ್ಜಿ ಇಲ್ಲಿಯವರೆಗೂ ಅಲುಗಾಡಿಲ್ಲ. 1997ರಿಂದ 2011ರ ತನಕ ಪಶ್ಚಿಮ ಬಂಗಾಳವನ್ನು ಮುನ್ನಡೆಸಿದ ಎಡಪಕ್ಷಗಳು ಕೇವಲ 62 ಸ್ಥಾನಗಳನ್ನು ಮಾತ್ರವೇ ಗೆದ್ದಿತು. ಈ ಪೈಕಿ CPIM 40 ಸ್ಥಾನಗಳನ್ನಷ್ಟೇ ಗೆಲ್ಲಲು ಸಾಧ್ಯವಾಯಿತು. ಅಂದಿಗೆ ಎಡಪಕ್ಷಗಳ ಆಡಳಿತ ಕೊನೆಗೊಂಡಿತು. ಇನ್ನು 2016ರ ಚುನಾವಣೆಯ ವೇಳೆಗೆ ಟಿಎಂಸಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಮೈತ್ರಿಯಿಂದ ಹೊರಗುಳಿದಿದ್ವು. ಟಿಎಂಸಿ ಏಕಾಂಗಿಯಾಗಿ ಸ್ಪರ್ಧಿಸಿ ಅಧಿಕಾರ ಉಳಿಸಿಕೊಂಡರೆ ಕಾಂಗ್ರೆಸ್ 44 ಸ್ಥಾನಗಳನ್ನು ಗೆದ್ದುಕೊಳ್ತು. CPIM 26 ಸ್ಥಾನಗಳಿಗೆ ಮತ್ತೆ ಕುಸಿಯಿತು. 2021ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಎಡರಂಗಗಳು ಮೈತ್ರಿ ಮಾಡಿಕೊಂಡವು. ಆದರೂ ಟಿಎಂಸಿ 213 ಸ್ಥಾನಗಳೊಂದಿಗೆ 3ನೇ ಬಾರಿಗೆ ಅಧಿಕಾರ ಉಳಿಸಿಕೊಂಡರೆ 2016ರಲ್ಲಿ 3 ಸ್ಥಾನಗಳನ್ನು ಮಾತ್ರ ಗೆದ್ದಿದ್ದ ಬಿಜೆಪಿ 77 ಸ್ಥಾನಗಳಿಗೆ ಜಿಗಿಯಿತು. ಕಾಂಗ್ರೆಸ್ ಎಡಪಕ್ಷಗಳು ಶೂನ್ಯ ಸಾಧನೆ ಮಾಡಿದವು. ಕೇವಲ 10 ವರ್ಷಗಳಲ್ಲಿ ಎಡರಂಗವು ಆಡಳಿತದಿಂದ ಶೂನ್ಯಕ್ಕೆ ಕುಸಿದು ಬಿದ್ದಿತು. ಈಗ 2026ರ ಕಾಂಗ್ರೆಸ್ ಮತ್ತು ಎಡರಂಗಕ್ಕೆ ನಿರ್ಣಾಯಕ ಚುನಾವಣೆಯಾಗಿದೆ. ಎಡಪಂಥೀಯ ಪಕ್ಷಗಳು ತಮ್ಮ ಸ್ಥಾನ ನೆಲೆಯನ್ನು ಗುರುತಿಸಿಕೊಳ್ಳಲು ಮತ್ತೊಂದು ರಾಜಕೀಯ ಪರೀಕ್ಷೆ ಎದುರಿಸಬೇಕಾಗಿದೆ. ಈ ಬಾರಿಯ ಚುನಾವಣೆಯಲ್ಲಿ ಟಿಎಂಸಿ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಳಬಹುದೇ ಅಥವಾ ಕಾಂಗ್ರೆಸ್ ಮತ್ತು ಟಿಎಂಸಿ ಏಕಾಂಗಿಯಾಗಿ ಹೋರಾಡಬಹುದೇ ಎಂಬ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿದೆ. ಪ್ರಬಲ ಪಕ್ಷವಾಗಿ ಬೆಳೆದಿರುವ ಬಿಜೆಪಿ ಯಾವ ತಂತ್ರವನ್ನು ಉಪಯೋಗಿಸಬಹುದು ಎಂಬುದು ಸಹ ಕುತೂಹಲವೇ ಆಗಿದೆ. ಒಂದು ಕಡೆ ಮಮತಾ ಬ್ಯಾನರ್ಜಿಗೆ ಇರುವ ಆಡಳಿತ ವಿರೋಧಿ ಅಲೆ, ಇನ್ನೊಂದು ಕಡೆ
ಬಿಜೆಪಿ ನಡೆಸುತ್ತಿರುವ ವಾಟ್ಸಪ್ ಯೂನಿವರ್ಸಿಟಿಯ ಸುಳ್ಳು ಸಂದೇಶಗಳು ಜನರ ಒಲವನ್ನು ಯಾವ ಕಡೆ ತಿರುಗಿಸಬಹುದು ಎಂಬುದು ಸಹ ಇಲ್ಲಿ ಪ್ರಶ್ನೆಯಾಗಿದೆ. ಇನ್ನು ಪಶ್ಚಿಮ ಬಂಗಾಳ ಕಾಂಗ್ರೆಸ್ ನಾಯಕ ಶುಭಂಕರ್ ಸರ್ಕಾರ್ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧಿಸುವುದಾಗಿ ಹೇಳಿಕೊಂಡಿದ್ದಾರೆ. ಟಿಎಂಸಿ ಎದುರಿಸುತ್ತಿರುವ ಆಡಳಿತ ವಿರೋಧಿ ಅಲೆಯು ಕಾಂಗ್ರೆಸ್ಗೆ ಒಂದಷ್ಟು ಮತಗಳನ್ನು ತಂದುಕೊಡಬಹುದು ಎಂದು ಅಂದಾಜಿಸಲಾಗಿದೆ. ಆದರೆ ಕಳೆದ 4 ದಶಕದಿಂದ ಕಾಂಗ್ರೆಸ್ ಪಕ್ಷ ಸ್ವತಂತ್ರವಾಗಿ ಇಲ್ಲಿಯವರೆಗೂ ಪಶ್ಚಿಮ ಬಂಗಾಳದಲ್ಲಿ ಗೆದ್ದು ಬಂದಿಲ್ಲ. ಮೈತ್ರಿಯಲ್ಲಿ ಗೆದ್ದು ಬಂದ ಕಾಂಗ್ರೆಸ್ ಪಕ್ಷವು ಪ್ರತ್ಯೇಕವಾಗಿ ಸ್ಪರ್ಧಿಸಿದರೆ ಎಷ್ಟು ಮತಗಳನ್ನು ಪಡೆಯಬಹುದು, ಎಷ್ಟು ಗೆಲ್ಲಬಹುದು ಎಂಬುದು ಸಹ ಕುತೂಹಲವಾಗಿದೆ. ಇನ್ನು ಬಿಜೆಪಿಯವರು ಟಿಎಂಸಿ ಮೇಲೆ ಅನೇಕ ಆರೋಪಗಳನ್ನು ಮಾಡ್ತಿದ್ದಾರೆ. ಮುಖ್ಯವಾಗಿ ಟಿಎಂಸಿಯು ಮುಸ್ಲಿಂ ಓಲೈಕೆ ರಾಜಕಾರಣ ಮಾಡುವ ಜೊತೆಗೆ ಬಾಂಗ್ಲಾದೇಶದ ನುಸುಳುಕೋರರನ್ನು ಪಶ್ಚಿಮ ಬಂಗಾಳದಲ್ಲಿ ಆಶ್ರಯ ನೀಡುತ್ತಿದೆ ಎಂದು ಬಿಜೆಪಿಯವರು ಗಂಭೀರ ಆರೋಪಗಳನ್ನು ಮಾಡ್ತಿದ್ದಾರೆ. ಕಳೆದ 11 ವರ್ಷದಿಂದ ಬಿಜೆಪಿ ಮಾಡುತ್ತಿರುವ ಹಿಂದುತ್ವದ ರಾಜಕಾರಣಕ್ಕೆ ಟಿಎಂಸಿ ಬಲಿಯಾಗಬಹುದು ಎನ್ನಲಾಗಿದೆ. ವಿಶೇಷವಾಗಿ ಬಂಗಾಳದ ವಿರೋಧ ಪಕ್ಷದ ನಾಯಕ ಮತ್ತು ಬಿಜೆಪಿ ಮುಖ್ಯಸ್ಥ ಸುವೇಂದು ಅಧಿಕಾರಿ ಮೊದಲು ಟಿಎಂಸಿಯಲ್ಲಿದ್ದವರು. ಅವರೇ ಮಮತಾ ಬ್ಯಾನರ್ಜಿ ವಿರುದ್ಧ ಬಲೆ ಹೆಣೆಯುವ ತಂತ್ರವನ್ನು ಪ್ರಯೋಗಿಸುತ್ತಿದ್ದಾರೆ. ಟಿಎಂಸಿ ಸರ್ಕಾರಕ್ಕೆ ಈಗಾಗಲೇ ಅನೇಕ ಹಿನ್ನಡೆ ಅಂಶಗಳು ಸೇರಿವೆ. ಮೊದಲು ಮಮತಾ ಬ್ಯಾನರ್ಜಿ ತಮ್ಮ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ಮಣೆ ಹಾಕ್ತಿದ್ದಾರೆ ಎಂಬ ಆರೋಪ ಪಕ್ಷದ ಒಳಗಡೆಯೇ ಕೇಳಿಬರ್ತಿದೆ. ಈ ಬಾರಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ತಮ್ಮ ಅಳಿಯನಿಗೆ ಅಧಿಕಾರ ಕೊಡಬಹುದು ಎಂದು ಪಶ್ಚಿಮ ಬಂಗಾಳ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಿದೆ. ಇನ್ನೊಂದು ಕಡೆ 2024 ಜನವರಿ 5ರಂದು ಇಡಿ ಅಧಿಕಾರಿಗಳು ಟಿಎಂಸಿ ನಾಯಕ ಶೇಖ್ ಶಹಜಾನ್ ಮನೆಯ ಮೇಲೆ ದಾಳಿ ನಡೆಸುವ ಸಮಯದಲ್ಲಿ ಅಧಿಕಾರಿಗಳ ಮೇಲೆಯೇ ಹಲ್ಲೆ ನಡೆಸಲಾಗಿತ್ತು. ಅದರಲ್ಲಿ ಪ್ರಮುಖ ಆರೋಪಿಯೇ ಶೇಖ್ ಶಹಜಾನ್ ಆಗಿದ್ದರು. 2024 ಫೆಬ್ರವರಿ 28ರಂದು ಪಶ್ಚಿಮ ಬಂಗಾಳ ಪೊಲೀಸರು ಅವರನ್ನು ಬಂಧಿಸಿದರು. ಇದರ ಜೊತೆಗೆ ಸಂದೇಶ್ ಖಾಲಿ ಗ್ರಾಮದಲ್ಲಿ ಭೂ ಕಬಳಿಕೆ ಮತ್ತು ಲೈಂಗಿಕ ದೌರ್ಜನ್ಯದ ಆರೋಪಗಳ ಮೇಲೆ ಪರಗಣ ಜಿಲ್ಲೆಯ ನ್ಯಾಯಾಲಯವು ಶೇಖ್ ಶಹಜಾನ್ ಅವರ ಮೇಲೆ ಬಂಧನದ ಆದೇಶ ಹೊರಡಿಸಿತ್ತು. ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಮತ್ತು ತೃಣಮೂಲ ಕಾಂಗ್ರೆಸ್ ನಾಯಕರ ವಿರುದ್ಧ ಭೂ ಕಬಳಿಕೆ ಆರೋಪಗಳು ಮಮತಾ ಸರ್ಕಾರಕ್ಕೆ ಹೊಡೆತ ಕೊಡಬಹುದು. ಆರಂಭದಲ್ಲಿ ಬಂಗಾಳದ ಜನರು ಕಾಂಗ್ರೆಸ್ನ ಜೊತೆಗಿದ್ದರು. 1977ರ ಬಳಿಕ ಎಡಪಕ್ಷಗಳೊಂದಿಗೆ ಧ್ರುವೀಕರಣಗೊಂಡರು. ಪ್ರಸ್ತುತ 2011ರಿಂದ ಟಿಎಂಸಿ ಜೊತೆಗೆ ಬೆಸೆದುಕೊಂಡಿದ್ದಾರೆ. ಇದೇ ಸಮಯದಲ್ಲಿ ಬಿಜೆಪಿಯು ತನ್ನ ನೆಲೆಯನ್ನು ಬಲಪಡಿಸಿಕೊಂಡಿದೆ. ಈಗ ಟಿಎಂಸಿ ಮತ್ತು ಬಿಜೆಪಿ ನಡುವಿನ ನೇರ ಪೈಪೋಟಿಯ ಕಣವಾಗಿ ಬಂಗಾಳ ಕಾಣ್ತಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎಯನ್ನು ಮಣಿಸುವ ಉದ್ದೇಶದಿಂದ ರೂಪುಗೊಂಡ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟದಲ್ಲಿ ಟಿಎಂಸಿ ಕೂಡ ಭಾಗವಾಗಿತ್ತು. ಆದರೆ ಬಂಗಾಳದಲ್ಲಿ ಸೀಟು ಹಂಚಿಕೆಯ ವಿಚಾರವಾಗಿ ಒಮ್ಮತಕ್ಕೆ ಬಾರದ ಕಾರಣವೊಡ್ಡಿ ಚುನಾವಣೆಗೂ ಮುನ್ನವೇ 2024ರ ಜನವರಿಯಲ್ಲಿ ಮೈತ್ರಿಯನ್ನು ತೊರೆಯಿತು. ಅದಾದ ನಂತರ ಈಗ ಮತ್ತೆ ಕಾಂಗ್ರೆಸ್ ಟಿಎಂಸಿ ಮೈತ್ರಿಯ ಚರ್ಚೆ ಮುನ್ನೆಲೆಯಲ್ಲಿದೆ. ಆದರೆ ಈಗ ವಿಧಾನಸಭಾ ಚುನಾವಣೆಗಾಗಿ ಕಾಂಗ್ರೆಸ್ ಪಕ್ಷವು ಟಿಎಂಸಿ ಜೊತೆ ಮೈತ್ರಿ ಮಾಡಿಕೊಳ್ಬಹುದಾ, ಅಥವಾ ಕಾಂಗ್ರೆಸ್ ಪಕ್ಷ ಪ್ರತ್ಯೇಕವಾಗಿ ಸ್ಪರ್ಧಿಸಿದರೆ ಟಿಎಂಸಿಗೆ ಬರುವ ಮತಗಳು ಛಿದ್ರವಾಗಬಹುದಾ? ಇವೆಲ್ಲ ಪ್ರಶ್ನೆಗಳು ಈಗ ಮುಖ್ಯವಾಗಿವೆ. ಇನ್ನು ಬಹಳ ಮುಖ್ಯವಾಗಿ 3 ದಶಕಕ್ಕೂ ಹೆಚ್ಚು ಕಾಲ ಬಂಗಾಳದ ಅಧಿಕಾರ ಚುಕ್ಕಾಣಿ ಹಿಡಿದ ಎಡಪಕ್ಷಗಳು ಟಿಎಂಸಿ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಬಿಜೆಪಿಯನ್ನು ಎದುರು ಹಾಕಿಕೊಳ್ಳುವುದು ಸುಲಭವಾಗಬಹುದೇ? ಇದ್ರ ಜೊತೆಗೆ ಕಳೆದ 15 ವರ್ಷಗಳಲ್ಲಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿರುವ ಎಡಪಕ್ಷವು ಮೈತ್ರಿ ಮಾಡಿಕೊಳ್ಳದೆ ಪ್ರತ್ಯೇಕವಾಗಿ ಸ್ಪರ್ಧಿಸಿದರೆ ಬಂಗಾಳದ ಮತ ಬ್ಯಾಂಕನ್ನು ವಿಭಜಿಸುವ ಸಾಧ್ಯತೆಯೂ ಇಲ್ಲಿ ಕಡಿಮೆ ಇದೆ. ಅಥವಾ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಮೈತ್ರಿಯಲ್ಲಿ ಕಣಕ್ಕಿಳಿದರೆ ಉತ್ತರ ಬಂಗಾಳ, ಮಾಲ್ಡಾ ಹಾಗೂ ಮುರ್ಷಿದಾಬಾದ್ನಲ್ಲಿ ಪಕ್ಷಗಳ ಮತ ಹಂಚಿಕೆಯ ಹೆಚ್ಚುವ ಸಾಧ್ಯತೆ ಇದೆ. ಆದರೆ ಈ ಮೈತ್ರಿ ಸಾಧ್ಯತೆಯೇ ಇನ್ನೂ ಗೊಂದಲದಲ್ಲಿದೆ. ಜೊತೆಗೆ ಮೈತ್ರಿ ಆಗುವುದೇ ಅನುಮಾನವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.